ನೀವು ಎಷ್ಟು ಒಂದು ಲಾಭವನ್ನ ಕಾಣಬಹುದು ಸರ್ ಇದಕ್ಕೆ? ಇಲ್ಲಾಂದ್ರೆ ಒಂದು 80 ರಿಂದ 1 ಲಕ್ಷ ಸಿಗುತ್ತೆ. ನೀವು ಅಂತರ ಬೆಳೆ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ ನೋಡಿ, ಈ ಕಡೆ ಬಟನ್ಸ್ ಹಾಕಿದ್ದೀರಾ, ಈ ಕಡೆ ಪನ್ನೀರ್ ಪತ್ರೆಯನ್ನ ಹಾಕಿದ್ದೀರಾ. ಒಂದೇ ಜಮೀನಲ್ಲಿ ಈ ರೀತಿಯಾದಂತಹ ಬೆಳೆನ ಬೆಳಿಬೇಕು ಅಂತ ನಿಮ್ಗೆ ಹೆಂಗೆ ಯೋಚನೆ ಬಂತು? ನೀವು ಸೌತೆ ಗಿಡ ಹಾಕಿದ್ರಿ, ನಾಟಿ ಸೌತೆಕಾಯಿ. ಹೌದು, ಸೌತೆಕಾಯಿ ಹಾಕಿದ್ವಿ. ಸೌತೆ ಗಿಡ ಎಂಡಾಯ್ತು, ಅದಕ್ಕೆ ಮೊದಲೇ ಸೆಂಟ್ರಲ್ ಉಣಿದ್ವಿ. ಇದು ಹೌದಾ? ಓ, ಇದು ಮತ್ತೆ ಸೌತೆ ಗಿಡ ಎರಡು ಒಟ್ಟಾಗಿ ಹಾಕಿದ್ದು. ಸೊ ಇದು ಬೆಳೆ ಬರಷ್ಟೊತ್ತಿಗೆ ಇದ್ರಲ್ಲಿ ಬೆಳೆ ನೋಡ್ಬಿಟ್ರಿ ನೀವು? ನೋಡಿದ್ವಿ. ಓ ಸೂಪರ್ ಸರ್, ಇದೇ ಐಡಿಯಾ ನೋಡಿ. ಇದು ನಮ್ಮ ರೈತರಿಗೆ ಇದು ಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಈ ತರ ಮಿಕ್ಸೆಡ್ ಬೆಳೆ ಮಾಡಿದ್ರೆ ಏನೋ ಒಂದ್ ಸ್ವಲ್ಪ ದುಡ್ಡು ನೋಡಕ್ಕಾಗೋದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷ ರೈತರ ಜಮೀನಿನಲ್ಲಿ ಇವತ್ತು ನಾನಿದ್ದೀನಿ. ಇವರು ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸಿ 2 ಬೆಳೆಗಳನ್ನು ಬೆಳೆದಿದ್ದಾರೆ. 2 ಬೆಳೆಗಳನ್ನು ಬೆಳೆದು ಯಶಸ್ಸನ್ನು ಸಹ ಕಂಡಿದ್ದಾರೆ. ಒಂದು ಉತ್ತಮ ಯೋಜನೆಯನ್ನು ಅನುಸರಿಸಿದ್ರೆ 2 ಬೆಳೆಗಳಿಂದಲೂ ಸಹ ಲಾಭವನ್ನು ಗಳಿಸಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಒಂದೇ ಜಮೀನಿನಲ್ಲಿ ಬಟನ್ಸ್ ಹೂವು ಅಂದರೆ ಆಸ್ಟರ್ ಅಂತಲೂ ಕರೀತಾರೆ, ಹಾಗೆ ಪನ್ನೀರ್ ಪತ್ರೆ 2 ಬೆಳೆಯನ್ನು ಬೆಳೆದು ಯಶಸ್ಸನ್ನು ಕಂಡಿದ್ದಾರೆ. ಈ ಅಂತರ ಬೆಳೆ ಪದ್ಧತಿಯನ್ನೇ ಯಾಕೆ ಅಳವಡಿಸಿದ್ರು ಅನ್ನೋದನ್ನು ಸ್ವತಃ ರೈತರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈ ಬೆಳೆಯ ಲಾಭಗಳೇನು, ನಷ್ಟಗಳೇನು, ಪ್ರತಿಯೊಂದ್ರ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರೇನು, ಇದು ಯಾವ ಊರು ಅಂತ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಅರಳೂರು ಗ್ರಾಮ, ಹೊಸಕೋಟೆ ತಾಲೂಕು, ಜಡಗೇನಹಳ್ಳಿ ಹೋಬಳಿ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ಗ್ರಾಮಾಂತರ ಬರುತ್ತೆ. ಓಕೆ ಸರ್. ಸರ್ ನಾನು ನೋಡ್ತಾ ಇದ್ದೀನಿ ನೀವು ಅಂತರ ಬೆಳೆ ಪದ್ಧತಿನ ಬೆಳೆದಿದ್ದೀರಾ. ತುಂಬಾ ಒಳ್ಳೆ ಐಡಿಯಾ ಸರ್ ಇದು, ನಮ್ಮ ರೈತ ಬಾಂಧವರಿಗೆ ಇದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಇದು ಏನು ಅಂತ ಹೇಳಿ, ಯಾವ ಅಂತ ಕರೀತಾರೆ ಸರ್? ನನಗೆ ಗೊತ್ತಿರೋ ಪ್ರಕಾರ ಬಟನ್ಸ್ ಅಂತಾರೆ. ನೀವು ಆಸ್ಟ್ಲು ಅಂತೀರಾ? ಆಸ್ಟರ್ ಅಂತಾನೂ ಕರೀತಾರೆ ಅಲ್ವಾ ಸರ್? ಓಕೆ ಸರ್, ಇದು ಎಷ್ಟು ತಿಂಗಳು ಬೆಳೆಗೆ ಇದು? ಮೇಡಮ್ ಇದು ಸ್ಟಾರ್ಟಿಂಗ್ ಇಂದ ಒಂದು 2 ತಿಂಗಳಿಗೆ ಕ್ರಾಪ್ ಬರುತ್ತೆ. ಇದು ಕಟಿಂಗ್. ಓಕೆ, ಅಂದ್ರೆ ನೆಟ್ಟದ್ದು 2 ತಿಂಗಳಿಗೆ ಕಟಾವ್ ಸ್ಟಾರ್ಟ್ ಆಗುತ್ತೆ. ಇದು ಸರ್, ಇದು ಗಿಡ ಉಣಿದ್ರ ಬೀಜ ಹಾಕಿದ್ರೆ ಹೇಗೆ? ಇಲ್ಲ, ನಾರು. ಇದು ಗಿಡ ಎಲ್ಲಿಂದ ತಂದ್ರಿ ಸರ್? ಇದು ತಮಿಳ್ನಾಡು. ಓಕೆ, ಯಾವಾಗ್ಲೂ ಅಂದ್ರೆ ಈ ತರದ ಹೂ ಎಲ್ಲಾನು ತಮಿಳ್ನಾಡು ಕಡೆಯಿಂದಾನೆ ನೀವು ತರಿಸ್ತೀರಾ? ತಮಿಳ್ನಾಡಲ್ಲಿ ಸಿಗುತ್ತೆ, ಮತ್ತೆ ಇಲ್ಲಿ ಚನ್ನರಾಯಪಟ್ಟಣ ಅಂತಿದೆ, ಅಲ್ಲೂ ಸಿಗುತ್ತೆ. ಅಲ್ಲೇ ಸಿಗುತ್ತೆ. ಅಂದ್ರೆ ನಾರು ನೀವು ನಾಟಿ ಮಾಡಿದ್ದಲ್ವಾ? ಇದು ಎಷ್ಟು ದಿವಸಕ್ಕೆ ಇದು ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ನೀವು ನೆಟ್ಟಿದ್ದ 2 ತಿಂಗಳಿಗೆ. 2 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಎಷ್ಟು ತಿಂಗಳು ನಾವು ಇಳುವರಿ ನೋಡ್ಬೋದು? ಇದು 1.5 ತಿಂಗಳು. 1.5 ತಿಂಗಳು ಅಂದ್ರೆ ಇದು ಸಾಮಾನ್ಯವಾಗಿ ನೀವು ಎಲ್ಲಿ ಯಾವ ಮಾರ್ಕೆಟ್ಗೆ ಹಾಕ್ತೀರಾ ಅಂತ? ಸಿಟಿ ಮಾರ್ಕೆಟ್, ಬೆಂಗಳೂರು ಸಿಟಿ ಮಾರ್ಕೆಟ್ಗೆ ಹೋಗುತ್ತೆ ಇದು. ಓಕೆ ಸರ್. ಅಂದ್ರೆ ನಾನು ನೋಡ್ತಾ ಇದ್ದೀನಿ ತೋಟದಲ್ಲೆಲ್ಲ ಒಂದೊಂದು ಕಲರ್ ಇದೆ. ಸಾಮಾನ್ಯವಾಗಿ ಎಲ್ಲರೂ ಇದೆಲ್ಲ ಮಿಕ್ಸ್ಡ್ ಕಲರ್ ಹಾಕದ ಎಲ್ಲಾರು? ಇಲ್ಲ ಮೇಡಮ್, ನಾವು ಆಲ್ಮೋಸ್ಟ್ ಆರ್ಡರ್ ಮಾಡಿದ್ದು ಇದೇ ಕಲರ್, ಬ್ಲೂ ಕಲರ್. ಅಲ್ಲಿ ನಾರ್ ಸಿಗದೆ ನಾವೇನ್ ಮಾಡಿದ್ವಿ, ಮಿಕ್ಸಿಂಗ್ ಎತ್ಕೊಂಡು ಅಂತರ ಬೆಳೆ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ ನೋಡಿ. ಈ ಕಡೆ ಬಟನ್ಸ್ ಹಾಕಿದ್ದೀರಾ, ಈ ಕಡೆ ಪನ್ನೀರ್ ಪತ್ರೆಯನ್ನ ಹಾಕಿದ್ದೀರಾ. ಒಂದೇ ಜಮೀನಲ್ಲಿ ಈ ರೀತಿಯಾದಂತಹ ಬೆಳೆನ ಬೆಳಿಬೇಕು ಅಂತ ನಿಮ್ಗೆ ಹೆಂಗೆ ಯೋಚನೆ ಬಂತು ಸರ್ ಇದು? ಮೇಡಮ್ ಇದು ಬರೋದಕ್ಕೆ 2.5 ರಿಂದ 3 ತಿಂಗಳಾಗುತ್ತೆ. ಅದು ಸೆಂಟ್ರಲ್ ಖಾಲಿ ಇರ್ತಲ್ವಾ ಜಾಗ, ಅದರಿಂದ ಈ ಬೆಳೆ ಹಾಕಿದ್ವಿ. ಸೊ ಅಂದ್ರೆ ಆ ಮಧ್ಯದಲ್ಲಿ ಇದನ್ನು ನೀವು ಕ್ರಾಪ್ ತಗೋಬಹುದು, ಇದರಲ್ಲೂ ನೀವು ಇಳುವರಿ ತಗೋಬಹುದು. ಅದಾದ್ಮೇಲೆ ಇದು ಅದು ಎರಡೂನು ನನ್ನ ಪ್ರಕಾರ ಇದು ಗಿಡ ಇನ್ನೂ ಡೆವಲಪ್ ಆಗುತ್ತೆ. ಈ ಹೈಟ್ ಬರುತ್ತೆ. ಹೈಟು ಮತ್ತೆ ಇದು ಅಗಲ ಎಷ್ಟು ಬರ್ಬೋದು ಸರ್? ಇಲ್ಲಿವರೆಗೂ ಬರುತ್ತೆ. ಸೊ ಹಂಗಾಗಿ ಆ ಮಧ್ಯದಲ್ಲಿ ನೀವು ಇದನ್ನ ಇಳುವರಿ ತಗೋಬಹುದು ಅಂತ ಪ್ಲಾನ್ ಮಾಡಿ ಹಾಕಿದ್ದೀರಾ. ಒಳ್ಳೆ ಐಡಿಯಾ ಸರ್ ಇದು. ಓಕೆ ಸರ್, ಇದು ನಾನು ಪನ್ನೀರ್ ಪತ್ರೆ ಬಗ್ಗೆ ನಾನು ಆಮೇಲೆ ನಿಮ್ಮನ್ನ ಕೇಳ್ತೀನಿ. ಇದು ಇವಾಗ ಹಾಕಿದ್ದು ನೀವು ಎಷ್ಟು ತಿಂಗಳೊಳಗಡೆ ಇದು ಮುಕ್ತಾಯ ಆಗೋಗುತ್ತೆ ಬೆಳೆ? 3 ತಿಂಗಳು. 3 ತಿಂಗಳಿಗೆ ಕೊನೆ 3.5 ತಿಂಗಳು ಆಗುತ್ತೆ. ಇದು ಕೊನೆ ಆಗೋದ್ರೊಳಗಡೆ ಎಷ್ಟು ಕೊಯ್ಲನ್ನ ನಾವು ನೋಡ್ಬೋದು ಸರ್ ಇದು? ಸುಮಾರು ಒಂದು 10 ರಿಂದ 15 ಕೊಯ್ಲು ನೋಡ್ಬೋದು. 15 ಕೊಯ್ಲು ನೋಡ್ಬೋದು. ಅಂದ್ರೆ ಮೊಗ್ಗು ಯಾವ ತರ ಇರುತ್ತೋ, ಈಗ ಈ ಸ್ಟೇಜ್ ಅಲ್ಲಿ ಇದೆ, ಇದು ಕಟ್ ಮಾಡಬೇಕು, ಇದಿನ್ನ ಇರಬೇಕು, ಇದು ಬರ್ಬೇಕಂದ್ರೆ ಇನ್ನೂ 1 ವಾರ ಆಗುತ್ತೆ. ಆತರ. ಎಷ್ಟು ದಿವಸಕ್ಕೊಂದ್ಸಲ ಕಟಾವ್ ನಡೆಯುತ್ತೆ ಸರ್ ಇದು? 3 ದಿವಸ 4 ದಿವಸಕ್ಕೊಂದ್ಸರಿ. ಓಕೆ. ಒಂದ್ಸಲ ನೀವು ಕಟಾವ್ ಮಾಡಿದ್ರೆ ಎಷ್ಟು ಕೆಜಿ ಸಿಗುತ್ತೆ ಸರ್ ನಿಮ್ಗೆ? ಮೇಡಮ್ ಹೇಳೋದಕ್ಕಾಗಲ್ಲ, ಮೊನ್ನೆ ಕಟ್ ಮಾಡಿದಾಗ ಒಂದು 25 ಕೆಜಿ ಸಿಕ್ಕಿತ್ತು. ಇನ್ನ ಸ್ಟಾರ್ಟಿಂಗ್ ಅಲ್ವಾ? ಹೌದು. ಇವತ್ತು ಎಷ್ಟು ಸಿಗುತ್ತೆ ಗೊತ್ತಿಲ್ಲ. ಓಕೆ ಓಕೆ ಸರ್, ಇದು ನೀವು ಸಾಮಾನ್ಯವಾಗಿ ಇದು ಸಿಟಿ ಮಾರ್ಕೆಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಿ. ನಾನು ಸಾಮಾನ್ಯವಾಗಿ ನೋಡಿರೋದು ಇದು ಬೊಕ್ಕೆ ತರ ಕಟ್ ಮಾಡಿ ಸೇಲ್ ಮಾಡೋದು ನೋಡಿದೀನಿ. ಈಗ ನೀವು ಹಬ್ಬಗಳಿಗೆ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ಆ ಸೀಸನ್ ಅಲ್ಲಿ ಟೈಮಲ್ಲಿ ಈ ತರ ಬೊಕ್ಕೆಗೆ ಕಟ್ ಮಾಡ್ತಾರೆ ಇಲ್ಲಿಗೆ. ಓಕೆ, ಆ ತರ ಕಟ್ ಮಾಡ್ತಾರೆ. ಇಲ್ಲಾಂದ್ರೆ ಮಾಮೂಲಿ ಟೈಮಲ್ಲಿ ಈ ತರ ಕಟ್ ಮಾಡ್ತಾರೆ. ಓಕೆ. ಹಾರಗಳು ಬಳಸ್ತಾರೆ, ತೋಮಾಲೆಗಳಿಗೆ, ದಿಂಡುಗಳಿಗೆ. ಬೊಕ್ಕೆಗಳಿಗೆ ಸರ್
ಬೊಕ್ಕೆಗಳಿಗೆ ಯೂಸ್ ಮಾಡ್ತಾರೆ. ಮಾಡ್ತಾರೆ. ಓಕೆ ಸರ್. ಅಂದ್ರೆ ನೀವು ಇದನ್ನೇ ಈ ಗಿಡನೇ ಹಾಕ್ಬೇಕು ಅಂತ ಯಾಕೆ ಅನ್ಸ್ತು ನಿಮ್ಗೆ ಸರ್? ಇದು ಬಟನ್ಸೇ ಹಾಕ್ಬೇಕು ಅಂತ? ಒಂದ್ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇದೆ ಅಂತ ಹಾಕಿದ್ವಿ. ಹೌದಾ? ಓಕೆ. ಅಂದ್ರೆ ಇದು 3 ತಿಂಗಳಲ್ಲಿ ಕೊನೆ ಆಗುತ್ತೆ ಬೆಳೆ, ಅದ್ರೊಳಗಡೆ ಇದು ಚೆನ್ನಾಗಿ ಡೆವಲಪ್ ಆಗಿ ಇದ್ರಲ್ಲಿ ನಾವು ಇಳುವರಿ ನೋಡ್ಬೋದು ಅಂತ. ಇದು ಶಾರ್ಟ್ ಟೈಮ್ ಬೆಳೆ, ಇದು ಲಾಂಗ್ ಟರ್ಮ್ ಬೆಳೆ. ಟೇಕಾ ಸರ್, ಈಗ ತೋಟ ನಾನು ನೋಡ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿ ಬೆಳೆ ಬಂದಿದೆ. ಈ 2 ಬೆಳೆನೂ ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬೆಳೆ ಬೆಳಿಲಿಕ್ಕೆ ನೋಡುವಂಥ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತೀರಾ ಸರ್? ಮೊದಲು ಹೆಂಗೆ ಇದನ್ನ ಬೇಸಾಯ ಸ್ಟಾರ್ಟ್ ಮಾಡ್ತೀರಾ? ಮೇಡಮ್ ಅವರೇ, ಫಸ್ಟ್ ಉಳುಮೆ ಮಾಡಿ ಅದನ್ನ ಒಣಗಾಕ್ಬಿಟ್ಟು ಮತ್ತೆ ದಿಬ್ಬ ಹಾಕ್ಸಿ ಆಮೇಲೆ ನಾರು ಉಣ್ತೀವಿ. ಉಳುಮೆ ಮಾಡಿದ್ದು ಅಂದ್ರೆ ಸ್ವಲ್ಪ ಭೂಮಿ ಒಣಗ್ಲಿಕ್ಕೆ ಬಿಡ್ಬೇಕಾ? ಬಿಟ್ಟು ಆಮೇಲೆ ನೀವು ಬೆಡ್ಡಿಂಗ್ ಮಾಡ್ತೀರಾ? ಬೆಡ್ಡಿಂಗ್ ಮಾಡೋದು. ಓಕೆ. ಇದು ಪನ್ನೀರ್ ಪತ್ರೆಗೆ ಮತ್ತೆ ಈ ಒಂದು ಬಟನ್ಸ್ಗೆ ಎಷ್ಟು ಅಡಿ ಗ್ಯಾಪ್ ಇದೆ ಸರ್? ಇದು 4.5 ಅಡಿ ಗ್ಯಾಪ್ ಇರುತ್ತೆ. 4.5 ಅಡಿ. ಇದು ಪನ್ನೀರ್ ಪತ್ರೆಗೆ ಮತ್ತೆ ಆ ಪನ್ನೀರ್ ಪತ್ರೆಗೆ ಎಷ್ಟು ಅಡಿ ಇದೆ ಸರ್? ಅಲ್ಲಿ 8 9 ಅಡಿ ಬರುತ್ತೆ. ಓಕೆ ಸರ್, ಆಯ್ತು. ಆದ್ಮೇಲೆ ಬೆಡ್ ಹಾಕಿದಾದ್ಮೇಲೆ ನೀವು ಡ್ರಿಪ್ ಇರಿಗೇಷನ್ ಹಾಕ್ತೀರಾ? ಡ್ರಿಪ್ ಇರಿಗೇಷನ್ ಮಾಡ್ತೀವಿ. ಡ್ರಿಪ್ ಮಾಡಿ ನೀರ್ ಬಿಡ್ತೀವಿ. ನೀರ್ ಬಿಟ್ಟು ತೇವ ಮಾಡಿ ಆಮೇಲೆ ನಾರು ಉಣ್ತೀವಿ. ಓಕೆ. ನಾರು ಸರ್, ಇದು ಎಷ್ಟು ಅಡಿಯಿಂದ ಎಷ್ಟು ಅಡಿವರೆಗೂ ಗ್ಯಾಪ್ ಇದೆ ಇದು? ಮೇಡಮ್ ಅವರೇ, ಅರ್ಧ ಅಡಿಗೆ ನೀವು ಒಂದು ನಾರನ್ನ ಉಣ್ಬೇಕಾಗತ್ತೆ. ಅಂದ್ರೆ ಆ ಕಡೆ ಈ ಕಡೆ 2 ಲೈನು. ಸೊ ಅರ್ಧ ಅಡಿ ನಾವು ಗ್ಯಾಪ್ ಇರಲೇಬೇಕು ಒಂದೊಂದು ಇದಕ್ಕೆ. ಓಕೆ ಸರ್, ಆಯ್ತು. ಈ ಒಂದು ಇದಕ್ಕೆ 4.5 ಅಡಿ ಗ್ಯಾಪ್ ಇದೆ ಅಲ್ವಾ? ಓಕೆ. ಇದಕ್ಕೆ ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಹಾಯಿಸ್ತೀರಾ ಸರ್? ದಿನ ಬಿಡ್ತೀವಿ. ದಿನ ಬಿಟ್ಟು ದಿನ ಕೊಡ್ಬೇಕಾಗುತ್ತೆ. ಇವಾಗ ಬೇಸಿಗೆ ಇದೆ, ಈಗ ಇದು ದಿನ ಬಿಟ್ಟು ದಿನ ಇಲ್ಲ ಡೈಲಿ? ಇಲ್ಲ, ದಿನ ಬಿಟ್ಟು ಸಾಕು. ಅಂದ್ರೆ ನೀರು ಜಾಸ್ತಿ ತಗೊಳುತ್ತೆ ಹೇಗೆ ಇದು? ಇದಕ್ಕೆ ಜಾಸ್ತಿ ಬೇಕು, ಅದಕ್ಕೆ ಅಷ್ಟೇನು ಅವಶ್ಯಕತೆ ಇಲ್ಲ ಪನ್ನೀರ್ ಗಿಡ. ಇದು ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ದೀರಾ ಇದು ಸರ್? ಇದು ಟೋಟಲ್ ಬಂದು 2.5 ಎಕರೆ 3 ಎಕರೆ ಟೋಟಲ್ ಇದು ಹಾಕಿದ್ದೀರಾ? ಇಲ್ಲ, ಹಾಕಿಲ್ಲ. ಈಗ ಬಂದು ಸದ್ಯಕ್ಕೆ ಬಂದು ಹಾಸ್ಟೆಲ್ ಹಾಕಿರೋದು ಪನ್ನೀರ್ ಗಿಡ ಬಂದು 1 ಎಕರೆ 1.5 ಎಕರೆ ಇದೆ. ಈ 2 ಮಿಶ್ರ ಬೆಳೆ ಹಾಕಿರೋದು ಬಂದು ನೀವು 1.5 ಎಕರೆಗೆ ಹಾಕಿದ್ದೀರಾ? ಓಕೆ ಸರ್, ಆಯಿತು. ಸರ್, ಈಗ ನನಗೆ ಇದು ಬೆಳೆ ನನಗೆ ಹೊಸದು. ಇದು ನಮ್ಮ ನೋಡುವಂತಹ ರೈತರಿಗೆ ಮತ್ತೆ ನಮ್ಮ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಇದಕ್ಕೂ ಏನಾದರೂ ರೋಗಗಳು ಬರುತ್ತೆ ಸರ್? ಇದಕ್ಕೆ ಬರುತ್ತೆ ಮೇಡಮ್. ಯಾವ ರೀತಿಯ ರೋಗಗಳು ಬರುತ್ತೆ? ಬೆಂಕಿ ರೋಗ ಬರುತ್ತೆ, ಸುಗುಲ್ ರೋಗ, ಮತ್ತೆ ಬುಡ ಹೋಗ್ತಾ ಇರುತ್ತೆ, ಹುಳ ಹೊಡೆಯುತ್ತೆ. ಬೆಂಕಿ ರೋಗ ಅಂದ್ರೆ ಗಿಡನೇ ಸುಟ್ಟೋಗುತ್ತೆ? ಗಿಡ ಅಂದ್ರೆ ಈ ತರ ಆಗುತ್ತೆ. ಏನು ಈ ತರ ಎಲೆ ಎಲ್ಲ ಈ ತರ ಆಗುತ್ತೆ? ಓಕೆ. ಈ ತರ ಇದ್ದಾಗ ನೀವು ಯಾವ ತರ ಪೆಸ್ಟಿಸೈಡ್ಸ್ ನ ಬಳಸ್ತೀರಾ ಸರ್? ಈ ತರ ಇದ್ದಾಗ ಇದು ಹೂವು ಕಟಾವ್ ಮಾಡಲ್ಲ ಮೇಡಮ್. ಇದನ್ನ ಕಟಾವ್ ಮಾಡಲ್ಲ. ಇನ್ನು ಬೇರೆ ಪಕ್ಕದ ಗಿಡಕ್ಕೂ ಏನಾದ್ರು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಾ? ಸ್ಪ್ರೆಡ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಔಷಧಿಗಳೆಲ್ಲ ಕೊಟ್ಟಿದೀವಲ್ವಾ, ಈಗೇನು ಆಗಲ್ಲ. ಇದು ಎಷ್ಟು ನಾಟಿ ಮಾಡ್ತೀರಲ್ಲ ಸರ್ ನಾರ್ ತಂದು, ಅದಾದ್ಮೇಲೆ ನೀವು ಎಷ್ಟು ದಿವಸಕ್ಕೆ ಸ್ಪ್ರೇಗಳು ಸ್ಟಾರ್ಟ್ ಮಾಡ್ತೀರಾ ನೀವು? ಒಂದು 20 ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಇವಾಗೇನು ವಾರಕ್ಕೊಂದ್ಸಲ ನೀವು ಹೊಡಿತಾ ಇರ್ಬೇಕಾ ಹೇಗೆ? ಸ್ಟಾರ್ಟಿಂಗ್ ಹೊಡೆದ್ಬಿಟ್ರೆ ಸಾಕು? ಸ್ಟಾರ್ಟಿಂಗ್ ಅಲ್ಲಿ ಮುಗ್ ಬರೋವರೆಗೂ ಕೊಟ್ಟಿದೀವಿ. ಈ ಮುಗ್ ಬರುತ್ತಲ್ವಾ, ಅಲ್ಲಿವರೆಗೂ ಕೊಟ್ಟಿದೀವಿ. ಈಗೇನು ಕೊಟ್ಟಿಲ್ಲ. ಅಂದ್ರೆ ಏನ್ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ಬೆಳೆ ಕೊನೆ ಆಗೋವರೆಗೂ ನೀವೇನು ಸ್ಪ್ರೇಗಳು ಕೊಡೋಷ್ಟಿಲ್ಲ? ಏನಿಲ್ಲ. ಪರವಾಗಿಲ್ಲ ಸರ್. ಹಂಗಾದ್ರೆ ಮೇಂಟೆನೆನ್ಸ್ ಕಮ್ಮಿ ಇದೆ. ಇದು ಮೇಂಟೆನೆನ್ಸ್ ಕಮ್ಮಿ ಇದೆ, ಅಷ್ಟೇ ಖರ್ಚು ಬರುತ್ತೆ. ಅಂದ್ರೆ ಏನೇನಕ್ಕೆಲ್ಲ ಔಷಧಿ ಹೊಡಿಬೇಕಂದ್ರೆ ಮಿನಿಮಮ್ 2,500 3,000 ಬರುತ್ತೆ ಬೇಕಾಗುತ್ತೆ. ಓಕೆ ಸರ್. ಅಂದ್ರೆ ಖರ್ಚು ಅಂತ ಹೇಳಿದ್ರಲ್ಲ, ಇವಾಗ ನಮ್ಮ ನೋಡೋ ರೈತರ ಬಾಂಧವರಿಗೆ 1 ಎಕರೆ ಜಮೀನು ಇರುತ್ತೆ, ಅವರು ಇದೇ ರೀತಿಯಾಗಿ ಅಂತರ ಬೆಳೆ ಪದ್ಧತಿನ ಅನುಸರಿಸಬಹುದು. ಅವರಿಗೆ ಒಂದು ಮಾಹಿತಿ, ಇದು ಒಟ್ಟಾರೆ ಎಷ್ಟು ಖರ್ಚು ಬರ್ಬೋದು ಸರ್ 1 ಎಕರೆಗೆ? 1.5 ಎಕರೆಗೆ 1.5 ಇಂದ 2 ಲಕ್ಷ ರೂಪಾಯಿ ಬರುತ್ತೆ ಬೇಕಾಗುತ್ತೆ. ಡ್ರಿಪ್ ಮತ್ತೆ ಉಳುಮೆ, ನಾರ್ದು, ಪ್ರತಿಯೊಂದು ಗೊಬ್ಬರಗಳು ಎಲ್ಲ ಸೇರಿ. ಗೊಬ್ಬರಗಳೆಲ್ಲ ಯಾವ ಗೊಬ್ಬರಗಳು ಬಳಸ್ತೀರಾ ಸರ್ ನೀವು ಸಾಮಾನ್ಯವಾಗಿ? ಮೇಡಮ್ ಅವರೇ, ಇದಕ್ಕೆಲ್ಲ ತಿಪ್ಪೆ ಗೊಬ್ಬರ ಏನಿಲ್ಲ. ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ತೀರಾ? ಇಲ್ಲ, ಇದಕ್ಕೇನು ಇಲ್ಲ, ಇದಕ್ಕೆ ಮಾತ್ರ ಕೊಡಬೇಕು. ಹೆಂಗ್ ಕೊಡ್ತೀರಾ ನೀವು ಬೆಡ್ಡಿಂಗ್ ಎಲ್ಲ ಮಾಡಿದ್ಮೇಲೆ? ಬೆಡ್ಡಿಂಗ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೊಡೆದಿರ್ತೀವಲ್ವಾ, 5 ನೇಗ್ಲು ಹಾಕಿ ಉಳುಮೆ ಮಾಡಿ ಇದ್ ಮಾಡಿರ್ತೀವಿ, ಒಣಗೋದಕ್ ಬಿಟ್ಟು ಆಮೇಲೆ ದಿಬ್ಬ ಹೊಡಿಸ್ತೀವಿ. ಇದಕ್ ಬಂದು ಹೊಂಗೆ ಹಿಂಡಿ, ಬೇವಿನ ಹಿಂಡಿ, DAP. ಅಂದ್ರೆ ನೀವು ಫಸ್ಟ್ ಉಳುಮೆ ಮಾಡ್ತೀರಲ್ಲ, ಅವಾಗ ತಿಪ್ಪೆ ಗೊಬ್ಬರ ಹಾಕಿ ಎಲ್ಲ ಉಳುಮೆ ಮಾಡ್ತೀರಾ? ಅದಾದ್ಮೇಲೆ ಸಪರೇಟ್ ಆಗಿ ಇದಕ್ಕೆ ಬೇರೆ ಕೊಡ್ತೀರಾ? ಇದಕ್ಕೆ ಬೇರೆ ಕೊಡ್ಬೇಕು, ಯಾಕಂದ್ರೆ ಗೊಣ್ಣೆ ಹುಳ ಹೊಡಿತದೆ ಇದಕ್ಕೆ. ಹೌದಾ? ಹೋಗ್ಬಿಡುತ್ತೆ. ಓಕೆ ಸರ್, ಇದ್ರ ಬಗ್ಗೆ ನಾನು ಆಮೇಲೆ ಮಾಹಿತಿ ತಗೋತೀನಿ. ಹಾಗಾದ್ರೆ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಾ, ಮಧ್ಯದಲ್ಲಿ ಇದು ಇಳುವರಿ ಕೊಡ್ತಾ ಇರ್ಬೇಕಲ್ವಾ, ಹೂ ಬರ್ತಾ ಇರ್ಬೇಕಲ್ಲ, ಮಧ್ಯದಲ್ಲಿ ಏನಾದ್ರು ಬೇರೆ ಗೊಬ್ಬರ ಕೊಡ್ತೀರಾ? ಡ್ರಿಪ್ ಗೊಬ್ಬರ ಕೊಡ್ತೀವಿ. ಯಾವ ಗೊಬ್ಬರಗಳನ್ನ ಬಳಸ್ತೀರಾ ಸರ್? ಡ್ರಿಪ್ ಗೊಬ್ಬರ ಅಂದ್ರೆ 1090
ಹಾ ಹಾ ಮೆಂಟಿನಲ್ಲು ಹಾ ಅದು ಕೊಡ್ತೀವಿ. ಹೌದಾ? ಓಕೆ ಓಕೆ ಸರ್, ಆಯ್ತು. ಈ ಬೈಲಿಗೆ ಬಂದು ಏನಿಲ್ಲ ಅಂದ್ರೂ ಹಾ 25 kg ಕೊಡ್ಬೇಕು ಹಾ ಹಾ ಒಂದ್ಸರಿಗೆ. ಹಾ 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 ಒಂದ್ಸರಿಗೆ 25 kg ಬಿಡ್ಲೇಬೇಕು. ಅಂದ್ರೆ ಒಟ್ಟಾರೆ ಖರ್ಚು ಎಷ್ಟು ಬರ್ಬೋದು ಸರ್ ಅಂದಾಜು ಅಂತ? ಈ ಔಷಧಿ ಮತ್ತೆ ಗೊಬ್ಬರ ಇದೆಲ್ಲ ಸೇರಿ ಒಟ್ಟಾರೆ ಎಷ್ಟು ಬರ್ಬೋದು ಅಂತ? 1.5 2 ಲಕ್ಷ. 2 ಲಕ್ಷ ಬರುತ್ತೆ. ಈ ಎರಡು ಬೆಳೆನೂ ಮೇಂಟೈನ್ ಮಾಡ್ಬೋದು. ಹ್ಮ್. 1.5 2 ಲಕ್ಷ ನಾವು ಖರ್ಚು ಮಾಡಿದ್ರೆ. ಹೌದು. ಓಕೆ ಸರ್. ಲೇಬರ್ಸ್ ಎಲ್ಲ ಯಾವ ಥರ ಸರ್ ಇಲ್ಲಿ? ಇವಾಗ ನೀವು ಆಲ್ರೆಡಿ ಕಟಾವ್ ನಡೀತಿದೆ. ಲೇಬರ್ಸ್ ಎಲ್ಲ ಏನು ನೀವು ಮನೆಯವರೇ ಮಾಡ್ಕೋತೀರಾ ಇಲ್ಲ ಅಂದ್ರೆ ಹೊರಗಡೆಯಿಂದ ಇಲ್ಲ, ಕರ್ಕೋತೀರಾ? ಹೊರಗಡೆಯಿಂದ ಕರ್ಕೋತೀರಾ? ಈಗ ಕಮ್ಮಿ ಇದೆಯಲ್ಲ, ಈಗ ಬೆಳೆ ಸ್ಟಾರ್ಟಿಂಗ್ ಇದೆ. ಹಾ, ಹಾ 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 ಜಾಸ್ತಿ ಆದಾಗ ಆಳನ್ನ ಕರ್ಕೋಬೇಕು. ಹಾ 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 ಇದನ್ನ ಬಿಡಿಸ್ಬೇಕಂದ್ರೆ ಆಳುಗಳು ಬೇಕೇ ಬೇಕೇ ಬೇಕು ಪನ್ನೀರ್ ಪತ್ರೆ ಅಲ್ವಾ? ಅಂದ್ರೆ ಎಲೆ ಬಿಡಿಸ್ಬೇಕಲ್ವಾ, ಹಾ 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 ಅದರಿಂದ ಆಳುಗಳು ಬೇಕೇ ಬೇಕು. ಸರ್, ಇದು ನೀವು ಸಿಟಿ ಮಾರ್ಕೆಟ್ಗೆ ಹಾಕ್ತೀನಿ ಅಂತ ಹೇಳಿದ್ರಿ. ಹೌದು ಇವಾಗ ಇದು 1 kg ಎಷ್ಟು ಓಡ್ತಾ ಇದೆ ಸರ್ ಈಗ? ಮೇಡಮ್ ಅವರ ಒಂದೊಂದು ಟೈಮ್ ಒಂದೊಂದ್ ತರ ಇರುತ್ತೆ. ಇರುತ್ತೆ ರೇಟ್ ಯಾಕಂದ್ರೆ 50 ರೂಪಾಯಿ ಹೋಗ್ಬೋದು, 100 ರೂಪಾಯಿ ಹೋಗ್ಬೋದು, 200 ಹೋಗ್ಬೋದು, ಹೇಳೋದಿಕ್ಕಾಗಲ್ಲ. ಈಗ ಎಷ್ಟು ಓಡ್ತಾ ಇದೆ? ಇವ ನಿನ್ನೆ ಬಂದು 120 ರೂಪಾಯಿ ಆಗಿದೆ ಹಾ ಹಾ ಕೆಜಿ. 120 ಓಡ್ತಾ ಇದೆ ಈಗ. ಓಡ್ತಾ ಇದೆ. ಓಕೆ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ರೇಟು ಹೇಗಿರುತ್ತೆ ಅಂತ ನೀವು ಯಾವ ತರ ನೋಡ್ಕೊಂಡು ಹಾಕ್ತೀರಾ ಈ ಸೀಸನ್ ವೈಸ್? ವಾರಗಳಲ್ಲಿ ಹ್ಮ್ ವಾರಗಳಲ್ಲಿ ಅಂದ್ರೆ ಗುರುವಾರ ಶುಕ್ರವಾರ ಈ ತರ ವಾರಗಳಲ್ಲಿ, ಮತ್ತೆ ಈ ಹಬ್ಬಗಳು ಇರ್ತಾವಲ್ಲ ಆ ಟೈಮಲ್ಲಿ ಹಾಕ್ತೀರಾ? ಓಕೆ. ಅಂದ್ರೆ ಇದು ಇವಾಗ ನೋಡೋ ರೈತರಿಗೆ ಇದು ಯಾವ ಸೀಸನ್ ಅಲ್ಲಿ ಹಾಕಿದ್ರೆ ಒಳ್ಳೆ ಲಾಭನ ಕಾಣಬಹುದು? ಮೇಡಮ್ ಅವರೇ, ಈ ಹೂವು ಬಂದು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಆ ಟೈಮಲ್ಲಿ ನಡೆಯುತ್ತೆ. ಇದು ಮಾಮೂಲಿ ಟೈಮಲ್ಲಿ ಅಂದ್ರೆ ಈ ದಿಂಡುಗಳಿಗೆ, ಹಾರಕ್ಕೋಸ್ಲಿಕ್ಕೆ, ಡೆಕೋರೇಷನ್ಗೆ ಅದಕ್ಕೆ ಇದಾಗುತ್ತೆ. ನೀವು ಹಾಕ್ತೀರಾ? ಆ ಟೈಮಲ್ಲಿ ಒಳ್ಳೆ ಡಿಮಾಂಡ್ ಇರುತ್ತೆ ಇದು. ಡಿಮ್ಯಾಂಡ್ ಅಂದ್ರೆ ಹೇಳೋದಕ್ಕಾಗಲ್ಲ ಮೇಡಮ್ ಅವರೇ, ಎಲ್ಲಾರು ಒಂದೇ ಟೈಮಲ್ಲಿ ಹಾಕಿರ್ತಾರೆ. ಈ ಹಬ್ಬಗಳು ಅವು ಇದ್ರೆ, ಈ ಪ್ರೋಗ್ರಾಮ್ಗಳು ಅದು ಇದ್ದಾಗ ಓಡುತ್ತೆ, ಚೆನ್ನಾಗಿ ಓಡುತ್ತೆ. ಇದು ಒಟ್ಟಾರೆ ನೀವು ಬಂಡವಾಳ 2 ಲಕ್ಷ ಆಗಿದೆ ಇದು ಪನ್ನೀರ್ಗೆ ಮತ್ತೆ ಇದಕ್ಕೆ ಎರಡಕ್ಕೂ ಅಂತ ಹೇಳಿದ್ರಿ. ಇವಾಗ ಈ ಬೆಳೆ ಬಗ್ಗೆ, ಬಟನ್ಸ್ ಬೆಳೆ, ಇದು ಕೊನೆ ಆಗಷ್ಟೊತ್ತಿಗೆ ನೀವು ಎಷ್ಟು ಒಂದು ಲಾಭವನ್ನ ಕಾಣಬಹುದು ಸರ್ ಇದಕ್ಕೆ? ಮೇಡಮ್ ಅವರೇ, ಎಲ್ಲಾ ಕಳೆದು ಇಲ್ಲಾಂದ್ರೆ ಒಂದು 80ರಿಂದ 1 ಲಕ್ಷ ಸಿಗುತ್ತೆ. ಅಂದ್ರೆ ಇದು 3 ತಿಂಗಳು ಬೆಳೆ ಅಂತ ಹೇಳಿದ್ರಲ್ವಾ? 3 ತಿಂಗಳೊಳಗಡೆ ಇದು ಮುಕ್ತಾಯ ಆಗುತ್ತೆ ಬೆಳೆ ಅಂದ್ರೆ. ಸೊ ನಿಮ್ಗೆ 1 ಲಕ್ಷ ಇದು ಲಾಭ ಸಿಗುತ್ತೆ. ಮೇನ್ ಬೆಳೆ ಬಂದು ಪನ್ನೀರ್ ಸೊಪ್ಪು. ಸೆಂಟ್ರಲ್ಲಿ ಖಾಲಿ ಇದೆಯಲ್ಲ ಅಂತ ಹಾಕಿರೋದು. ಯಾಕಂದ್ರೆ ಇದ್ರಲ್ಲಿ ಬಂದಿದ್ರಲ್ಲಿ ಇದಕ್ಕೆ ಬಂಡವಾಳ ಹಾಕೋದಕ್ಕೆ ಸರಿ ಹೋಗುತ್ತೆ. ಹಂಗಾಗಿ ಇದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಬೆಳೆ, ಸಪೋರ್ಟಿವ್ ಬೆಳೆ ಇದು. ಈ ಎರಡು ಅಂತರ ಬೆಳೆ ಪದ್ಧತಿನ ಅನುಸರಿಸಿ ಲಾಭವನ್ನ ಕಾಣ್ಬೋದಾ? ಹೇಗೆ ಕಾಣ್ಬೋದು? ಒಳ್ಳೆ ಐಡಿಯಾ ಅನ್ಸುತ್ತಲ್ಲ ಸರ್ ಇದು? ನನಗಂತೂ ತುಂಬಾ ಒಳ್ಳೆ ಐಡಿಯಾ ಅನ್ಸುತ್ತೆ. ಒಂದೇ ಜಮೀನಲ್ಲಿ 2 ತರ ಬೆಳೆನ ಬೆಳಿತೀರಾ. ಒನ್ ಟೈಮಲ್ಲಿ ಇದರಲ್ಲಿ ಲಾಭನ ನೋಡ್ತೀರಾ, ಇದು ಅಂತ್ಯ ಆದ್ಮೇಲೆ ಇದರಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗ್ತೀರಾ ಅಲ್ವಾ ಸರ್? ಸರ್, ಒಂದೇ ಜಮೀನಲ್ಲಿ ನೀವು 2 ಅಂತರ ಬೆಳೆ ಬೆಳೆದಿರೋದ್ರಿಂದ ನಮ್ಮ ನೋಡೋ ರೈತರಿಗೆ 2 ಬೆಳೆ ಬಗ್ಗೆನೂ ಮಾಹಿತಿ ಸಿಗಬೇಕು. ಹಾಗಾಗಿ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ನೀವು ಇದ್ರ ಬಗ್ಗೆ ನಮಗೆ ಮಾಹಿತಿನ ಕೊಟ್ಟಿದ್ದೀರಾ, ಬಟನ್ಸ್ ಬಗ್ಗೆ. ಇದು ಪನ್ನೀರ್ ಪತ್ರೆ ಹಾಕಿದ್ದೀರಲ್ಲ ಸರ್? ನೀವು ಒಟ್ಟಾರೆ ಪನ್ನೀರ್ ಪತ್ರೆ ಎಷ್ಟು ಎಕರೆ ಹಾಕಿದ್ದೀರಾ? 2 ಎಕರೆ ಮಾಡಿದ್ದೀವಿ. ಇದರಲ್ಲಿ ಮಿಕ್ಸೆಡ್ ಬೆಳೆ ಹಾಕಿದ್ದೀವಿ, ಪನ್ನೀರ್ ಗಿಡ ಹಾಕಿದ್ದೀವಿ, ಆಸ್ಟ್ರೇಲಿಯಾ ಹಾಕಿದ್ದೀವಿ. ಇದರಲ್ಲಿ 3 ತಿಂಗಳಾಗುತ್ತೆ ಇದು ಕಡೆ ಆಗೋದಕ್ಕೆ. ಮತ್ತೆ ಇದರಲ್ಲಿ ಬಂದು ಪನ್ನೀರ್ ಗಿಡ, ಸೌತೆ ಗಿಡ ನೋಡಿ, ಇದು ಪನ್ನೀರ್ ಹಾಕಿದ್ದೀರಾ. ಸೌತೆ ಗಿಡ ಖಾಲಿ ಆಯ್ತು. ಮತ್ತೆ ಗಿಡ ಇದಕ್ಕೆ ಮೊದಲು ನೀವು ಸೌತೆ ಗಿಡ ಹಾಕಿದ್ರಿ, ನಾಟಿ ಸೌತೆಕಾಯಿ? ಹೌದು, ಸೌತೆಕಾಯಿ ಹಾಕಿದ್ವಿ. ಸೌತೆ ಗಿಡ ಎಂಡ್ ಆಯ್ತು, ಅದಕ್ಕೆ ಮೊದಲೇ ಸೆಂಟ್ರಲ್ ಉಣಿದ್ವಿ ಇದು. ಹೌದಾ? ಇದು ಮತ್ತೆ ಸೌತೆ ಗಿಡ ಎರಡು ಒಟ್ಟಾಗಿ ಹಾಕಿದ್ದು. ಸೊ ಇದು ಬೆಳೆ ಬರಷ್ಟೊತ್ತಿಗೆ ಇದ್ರಲ್ಲಿ ಬೆಳೆ ನೋಡ್ಬಿಟ್ರಿ ನೀವು? ನೋಡಿದ್ವಿ. ಸೂಪರ್ ಸರ್, ಇದೇ ಐಡಿಯಾ ನೋಡಿ. ಇದು ನಮ್ಮ ರೈತರಿಗೆ ಇದು ಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಇದು ಸೌತೆ ಗಿಡ ಆಲ್ರೆಡಿ ಇವಾಗೆಲ್ಲ ತೆಗ್ದಾಕಿದ್ದೀರಾ? ಓಕೆ ಸರ್, ಆಯ್ತು. ಇವಾಗ ಮತ್ತೆ ಇದರಲ್ಲಿ ಹಾಸ್ಟೆಲ್ ಉಣ್ತೀವಿ, ಇದ್ರಲ್ಲಿ ಮತ್ತೆ ಅದೇ ಹೊಣ್ತೀರಾ? ಸೂಪರ್ ಸರ್, ಆಯ್ತು. ಆ ಬೆಳೆ ಬರೋಷ್ಟೊತ್ತಿಗೆ ಇದು ಇನ್ನೂ ಒಂದ್ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ, ಅವಾಗ ಇದ್ರಲ್ಲೂ ಇನ್ಕಮ್ ನೋಡ್ಬೋದು ನೀವು. ಅದಕ್ಕೋಸ್ಕರನೇ ಇದನ್ನ ಖಾಲಿ ಇಟ್ಕೊಂಡಿದೀವಿ. ಈ ತರ ಮಿಕ್ಸೆಡ್ ಬೆಳೆ ಮಾಡಿದ್ರೆ ಏನೋ ಒಂದ್ ಸ್ವಲ್ಪ ದುಡ್ಡು ಆಗೋದು. ಕರೆಕ್ಟ್. ಇಲ್ಲ ಅಂದ್ರೆ ಒಂದೇ ಬೆಳೆ ಇಟ್ಕೊಂಡು ಅದನ್ನೇ ನೋಡ್ಕೊಂಡೇ ಇರ್ತೀವಿ ಅಷ್ಟೇ, ಬೇರೆ ಏನ್ ಸಿಗಲ್ಲ. ಆತರ. ಓಕೆ ಸರ್, ಒಳ್ಳೆ ಐಡಿಯಾ. ಯಾವ್ದನ್ನ ಸೆಂಟ್ರಲ್ ಒಂದು ಬೆಳೆ ಇಟ್ಕೊಂಡ್ರೆ ಏನೋ ಒಂದಕ್ಕಾಗತ್ತಿಲ್ಲ, ಔಷಧಿಗಳಿಗೋ ಇಲ್ಲ ಗೊಬ್ಬರಗಳಿಗೋ ಕೂಲಿ ಅವ್ರಿಗೋ ಏನಪ್ಪ ಒಂದಕ್ಕೆ ಬರುತ್ತಲ್ವಾ? ಹೌದು, ಅದಕ್ಕೋಸ್ಕರ ಈ ತರ ಮಾಡ್ತೀವಿ ಸರ್. ಇದು ಪನ್ನೀರ್ ಪತ್ರೆ ನಾರೆಲ್ಲ ಎಲ್ಲಿಂದ ತಂದ್ರಿ ಸರ್? ಇದು ದುಮ್ಸಂದ್ರ ಕ್ರಾಸ್. ದುನಸಂದ್ರ ಕ್ರಾಸ್, ಅದು ಎಲ್ಲಿ ಬರುತ್ತೆ ಸರ್? ಅದು ಇಲ್ಲೇ ಹೊಸಕೋಟೆ ತಾಲೂಕು. ಅದನ್ನು ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಹೌದಾ? ಓಕೆ ಸರ್, ಆಯ್ತು. ಸರ್, ನೀವು ನರ್ಸರಿಯಿಂದ ನಾರು ತಂದಾಗ ಅದು ಎಷ್ಟು ದಿನದ ನಾರಾಗಿರುತ್ತೆ? 1 ತಿಂಗಳ ಮೇಲ್ಪಟ್ಟಿದೆ ಈ ನಾರಿದು. ಇದನ್ನು ನಾರು ಇಟ್ಟಿದ್ದೀರಾ? ಇನ್ನು ಕೆಳಗಡೆ ಉಣ್ಬೇಕೀಗ. ಇನ್ನೂ ಬೇರೆ ಜಮೀನಿಗೂ ಇದನ್ನ ನಾಟಿ ಮಾಡ್ಬೇಕು? ಹೌದೌದು. ಒಂದು ನಾರು ನಿಮ್ಗೆ ಎಷ್ಟು ಬೀಳುತ್ತೆ ಸರ್? ಇದು 6.5 ರೂಪಾಯಿ ಬೀಳುತ್ತೆ. 6.5. ಇದು ಬಟನ್ಸ್ ರೋಸು ಎಷ್ಟು ಬೀಳುತ್ತೆ ಸರ್ ಒಂದು ನಾರು? ಅದು ಬಂದು 80 ಪೈಸಾ. 80 ಪೈಸೆ, ಪರವಾಗಿಲ್ಲ, ಅದು ರೇಟು.
ಅದೇ ಲೈಫ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಅಷ್ಟೇ ಅಲ್ಲ. ನಾವು ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹಾ 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 ಇದ್ರಲ್ಲ ಕೆಲವೊಂದು ನಾರುಗಳು ಹೋಗ್ತವೆ, ಉಣ್ತೀವಲ್ವಾ, ಹ್ಮ್. ಒಂದೊಂದು ಹೋಗೇ ಹೋಗ್ತವೆ, ಹಾ. ಮತ್ತೆ ಮತ್ತೆ ತಗೊಂಬಂದು ಉಣ್ತೀರಾ ಉಣ್ತೀವಿ. ಉಣ್ತೀರಾ. ಓಕೆ ಸರ್, ಈ ತರ ತಂದು ಈ ತರ ಬಾಕ್ಸ್ಗಳಲ್ಲಿ ಇಟ್ಕೊಂಡು ಮತ್ತೆ ನೀವು ಜಮೀನಿಗೆ ಹಾಕ್ತೀರಾ ಇದನ್ನಲ್ವಾ? ಓಕೆ ಸರ್, ಇದು ಪೇಪರ್ ತೆಗೆದು ಹಾಕ್ತೀರಾ? ಪೇಪರ್ ಈ ತರ ಓಪನ್ ಮಾಡಿ ಹಾ ಬ್ಲೇಡಲ್ಲಿ ಓಪನ್ ಮಾಡ್ತೀವಿ. ಹಾ. ಮತ್ತೆ ಈ ಮಣ್ಣು ಇದೆಯಲ್ಲ ಹಾ. ಇದನ್ನ ತೆಗೆದು ಭೂಮಿಲಿ ಇಡ್ತೀವಿ. ಗಿಡದಿಂದ ಗಿಡ ಎಷ್ಟು ಅಂತರದಲ್ಲಿ ಹಾಕ್ತೀರಾ ಇದು? 2.25 ಅಡಿ. 2.25 ಅಡಿ ಕೊಡ್ಲೇಬೇಕು ಸ್ಪೇಸ್. ಕೊಡ್ಲೇಬೇಕು. ಓಕೆ ಸರ್, ಆಯ್ತು. ಇದು ಈಗ ಆಲ್ರೆಡಿ ಕಟಾವು ಸ್ಟಾರ್ಟ್ ಆಗಿದೆಯಾ ಇಲ್ವಾ ಇದು? ಇಲ್ಲ, ಇನ್ನೂ ಒಂದು 15 ಸಾವಿರ ಹೋಗ್ಬೇಕು. ಅಂದ್ರೆ ಇನ್ನು ಸ್ವಲ್ಪ ಬುಷಿ ಆದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡ್ಲಿಕ್ಕೆ ಅಂತ. ಗಿಡ ಇದು ಎಲೆ ಬಂದು ಬಲಿಬೇಕು. ಹಾ 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 ಎಲೆ ಬಲ್ತಾಗ ಕರಗ್ ಬರುತ್ತೆ, ಹಾ 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 ಎಲೆ ಸುಡಲ್ಲ. ಹಾ ಹಾ ಅಂದ್ರೆ ಏನಂತ ಬರುತ್ತೆ ಅಂತ ಈ ಹೇಳಿ? ತರ ಬರ್ಬೇಕು. ಈಗ ಹಿಂಗ್ ಸೌಂಡ್ ಬರ್ಬೇಕಾ? ಸೌಂಡ್ ಅಲ್ಲ, ಬಲ್ತಿರ್ಬೇಕು ಸೊಪ್ಪು. ಹಾ ಹಾ ಸೊ ಅವಾಗ ಇದು ಕಟಾವ್ ರೆಡಿ ಇದೆ ಅಂತ ಗೊತ್ತಾಗುತ್ತೆ. ಹೌದು. ಈಗ ಇದು ಇನ್ನು ಸ್ವಲ್ಪ ದಿವಸ ಹೋಗ್ಬೇಕು. ನಾ ಒಂದು 15-20 ದಿವಸ ಇರಬೇಕು. ಹಾ ಹಾ ಇದು ಕಟಾವ್ ಸ್ಟೇಜ್ ಬಂದ್ಮೇಲೆ ಎಷ್ಟು ದಿವಸಕ್ಕೊಂದ್ಸಲ ಕಟಾವ್ ಮಾಡ್ತಾ ಇರ್ತೀರಾ ಸರ್ ಇದು? 1-1.5 ತಿಂಗಳಿಗೆ. 1.5 ತಿಂಗಳು ಮಿನಿಮಮ್ ಬೇಕು. ನೀವು ಒಂದ್ಸಲ ಕಟಾವ್ ಮಾಡಿದ್ರೆ 1.5 ತಿಂಗಳು ಬೇಕಾಗುತ್ತೆ ಇದಕ್ಕೆ. ಓ ಸರಿ ಸರ್, ಆಯ್ತು. ಅಂದ್ರೆ ಇದು ಆಗ ಗೊಬ್ಬರಗಳು ಅದು ಇದು ಕೊಡ್ಲೇಬೇಕು. ಗೊಬ್ಬರ ಎಷ್ಟು ದಿವಸಕ್ಕೊಂದ್ಸಲ ಗೊಬ್ಬರಗಳು ಕೊಡ್ತಾ ಹೋಗ್ತೀರಾ ಸರ್ ಇದು? ಇದಕ್ಕೆ ಬಂದು ಬುಡಕ್ ಬಂದು ಒಂದು 2 ಬೆಳೆಗೆ ಒಂದ್ಸರಿ ಕೊಡ್ತೀವಿ. 2 ಬೆಳೆಗೆ ಒಂದ್ಸಲ ಅಂತಂದ್ರೆ ಇದು ಒಂದ್ಸಲ ಕಟಾವ್ ಮಾಡಿದ್ದು 2 ಸಲ ಕಟಾವ್ ಮಾಡಾದ್ಮೇಲೆ ಗೊಬ್ಬರ ಕೊಡ್ತೀರಾ? ಗೊಬ್ಬರ ಕೊಡ್ತೀವಿ. ಹಾ ಓಕೆ ಸರ್, ಆಯ್ತು. ಒಂದ್ಸರಿ ಕಟಾವ್ ಎಲೆ ಬಿಡಿಸಿದ್ಮೇಲೆ ಹಾ ಅದಕ್ಕೆ ಏನ್ ಮಾಡ್ತೀವಿ, ಬುಡದ ಔಷಧಿ, ಚಿಗುರು ಔಷಧಿ, ಹಾ ಬುಡದ ಔಷಧಿ. ಹೌದಾ? ಏನಂದ್ರೆ ಬುಡದ ಔಷಧಿ ಅಂದ್ರೆ ಏನೇನ್ ಕೊಡ್ತೀರಾ? ಈ ಬುಡಕ್ ಕೊಡ್ತೀವಿ, ಲಿಕ್ವಿಡ್ ಬರುತ್ತೆ. ಹಾ ಈ ಬುಡದಲ್ಲಿ ಬಿಡ್ಬೇಕು ಅದನ್ನ. ಹಾ 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 ಅದು ಏನು? ಯಾಕಂದ್ರೆ ಬುಡ ಹೋಗ್ಬಾರ್ದು ಅಂತ ಅದನ್ನ ಬಿಡೋದು. ಓ ಅಂದ್ರೆ ಬುಡ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ. ಸ್ಟ್ರಾಂಗ್ ಅಂದ್ರೆ ಹುಳ ಹೊಡಿಯುತ್ತೆ ಒಳಗಡೆ, ಹಾ ಅದಕ್ಕೋಸ್ಕರ ಅದನ್ನ ಕೊಡ್ತೀರಾ. ಅದೇನು ಔಷಧಿ ಕೊಡ್ತೀರಾ ಸರ್ ಅದು? ಅದಕ್ಕೆ ಅಂತ ಒಂದು ಔಷಧಿ ಇದೆಯಾ? ಇದೆ. ಓಕೆ ಸರಿ. ಆಮೇಲೆ ನೀವು ಇದು ಡೆವಲಪ್ ಆಗಕ್ಕೆ ಏನು ಔಷಧಿ ಏನ್ ಕೊಡ್ತೀರಾ ಇದಕ್ಕೆ? ಇದು ಚಿಗುರು ಗೊಬ್ಬರ ಔಷಧಿ ಕೊಡ್ತೀವಿ. ಹಾ ಚಿಗುರು ಔಷಧಿ ಕೊಡ್ತೀವಿ, ಚಿಗುರು ಔಷಧಿ ಹೊಡಿತೀವಿ. ಚಿಗುರು ಹೊಡಿಯಕ್ಕೆ ಒಂದು ಔಷಧಿ ಇದಿದೆ, ಇದೆ, ಔಷಧಿ ಗೊಬ್ಬರ ಇದೆ. ಔಷಧಿ. ಔಷಧಿನ ಗೊಬ್ಬರನ ಅದು? ಔಷಧಿ. ಔಷಧಿ. ಹಾ ಹಾ ಚಿಗುರು ಹೊಡಿಯೋದಕ್ಕೆ. ಹಾ ಮತ್ತೆ ಬುಡಕ್ಕೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಅದು ಕೊಡ್ತೀರಾ? DAP ಹಾ ಎಲ್ಲ ಒಂದ್ ಸ್ವಲ್ಪ ಪಾತಿ ಮಾಡ್ಬಿಟ್ಟು ಹಾ ಆ ಪಾತಿ ಒಳಗಡೆ ಹಾಕಿ ಮಣ್ಣು ಮುಚ್ತೀವಿ. ಹಾ ಆಮೇಲೆ ಇದು ಚೆನ್ನಾಗಿ ಕೊಡುತ್ತೆ ಇಳುವರಿ ಎಲ್ಲಾನು. ಅದು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ಎಷ್ಟು ದಿನಕ್ಕೊಂದ್ಸಲ ನೀವು ಕೊಡ್ತಾ ಹೋಗ್ತೀರಾ ಇದು? ಅದು ಒಂದ್ಸರಿ ಹಾಕಿದಾಗ ತಾಕತ್ ಕೊಡೋದೇ 2 ತಿಂಗಳಾಗತ್ತದು. ಹಾ 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 ಓಕೆ ಸರ್, ಆಯ್ತು. ಒಂದೇ ಸರಿ ಕೊಡಲ್ಲ, ಹಾ ನಿಧಾನಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ ಸರ್, ಇದು ಒಟ್ಟಾರೆ ಎಷ್ಟು ತಿಂಗಳು ಬೆಳೆ ಸರ್ ಇದು? ಮೇಡಮ್ ಇದು ನಾವು ಗಿಡ ಕಾಪಾಡ್ಕೊಂಡಾಗೆಲ್ಲ ಇರ್ತದೆ. ಹಾ ಹಾ 2 ವರ್ಷ ಇಡ್ಬೋದು, 3 ವರ್ಷ ಇಟ್ಕೋಬಹುದು, ಹೇಳೋದಕ್ಕಾಗಲ್ಲ. ಹಾ 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 ಅಂದ್ರೆ 2 ವರ್ಷ ನಾವು ನೋಡ್ಬೋದು ಹಂಗಾದ್ರೆ ಇದು ನೋಡ್ಬೋದು ಬೆಳೆನ? ಅಂದ್ರೆ ನಾವು ಹೆಂಗ್ ಕಾಪಾಡ್ಕೋತೀವೋ ಹಂಗಿರುತ್ತೆ ಅಷ್ಟೇ ಬೆಳೆ. ಅಂದ್ರೆ ಸರ್ ಇದು ನಾನು ಕೇಳಿರೋ ಪ್ರಕಾರ ಇದು ಸ್ವಲ್ಪ ಸೂಕ್ಷ್ಮ ಅಂತ ಹೇಳ್ತಾರೆ, ಹೌದಾ? ಹೌದು. ಹಾ ಹಾ ಹೆಂಗೆ ಸೂಕ್ಷ್ಮ ಅಂತ ಸರ್ ಇದು? ಮೇಡಮ್ ಅವರೇ, ಗಿಡಕ್ಕೆ ಬುಡದೊಳಗಡೆ ಹುಳ ಹೊಡಿತು ಅಂದ್ರೆ ಗಿಡ ಹೊರಟೋಗುತ್ತೆ. ಹಾ 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 ಏನು ಹುಳ ಅದು? ಗೊಣ್ಣೆ ಹುಳ. ಹಾ 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 ಗೊಣ್ಣೆ ಹುಳ, ಗೆದ್ಲು, ಅದು ಹಿಡಿತು ಅಂದ್ರೆ ಗಿಡ ಉಳಿಯಲ್ಲ, ಹೊರಟೋಗುತ್ತೆ. ಅಂದ್ರೆ ಇದು ಸಾಮಾನ್ಯವಾಗಿ ಜಾಸ್ತಿ ಆತರ ರೋಗ ಇದೆಯಾ ಹೇಗೆ? ಇಲ್ಲ, ನಾವು ಕಂಟ್ರೋಲ್ ಮಾಡ್ಕೊಂಡಂಗೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡ್ಬಿಡ್ತೀರಾ? ಹೌದು. ಓಕೆ. ಅಂದ್ರೆ ಇದಕ್ಕೆ ನಾನು ಅಂದ್ರೆ ಇನ್ನೊಂದು ಕೆಲವು ಭೂಮಿಗಳಲ್ಲಿ ಇದಾಗ್ ಬರಲ್ಲ. ಓ ಕೆಲವೊಂದು ಭೂಮಿಗೆ ಮಾತ್ರ ಇದು ಬೆಳೆ ಸೆಟ್ ಆಗುತ್ತೆ. ಓಕೆ. ಇದು ಯಾವ ಮಣ್ಣು ಸರ್? ಇದು ಯಾವ ಮಣ್ಣು ಸರ್ ಇದು? ಇದು ಮಾಮೂಲಿ ಕೆಬ್ಬೆ ಮಣ್ಣಿದು. ಹಾ 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 ಈ ಮಣ್ಣಿಗೆ ಎಲ್ಲಾ ರೀತಿಯಾದಂತ ಹೂ ಬೆಳೆಗಳು ಸೆಟ್ ಆಗುತ್ತೆ. ಓಕೆ ಸರ್, ಆಯ್ತು. ಇದು ನೀವು ಕಟಾವ್ ಮಾಡ್ತಿರಲ್ಲ ಸರ್, ಇದು ಎಲ್ಲಿಗೆ ಹೋಗುತ್ತೆ ಇದು ಹೂವು? ಇದು ಲೂಸು ಆಗ್ಬೋದು, ಇಲ್ಲಾಂದ್ರೆ ದಿಂಡು ಹೊಲಿತೀವಿ. ಇದೇ ತರ ಕಟ್ ಮಾಡ್ತೀರಾ ಅಲ್ವಾ? ಇಲ್ಲ ಇಲ್ಲ, ಆ ಥರ ಇಲ್ಲ. ಹಾ ತೋರಿಸಿ ನಮ್ಮ ರೈತರಿಗೆ ಸರ್, ಇದು ಯಾವ ಥರ? ಈ ಥರ ಎಲೆ ಇರುತ್ತಲ್ವಾ, ಈ ಥರ ಇಟ್ಕೊಂಡು ಈ ಥರ ಬಿಡಿಸ್ಕೊಂತೀವಿ. ಅಂದರೆ ಕಡ್ಡಿ ಗಿಡ್ಡಿ ಹೊಡಿಬಾರ್ದು. ಹಾ ಅಂದ್ರೆ ಇದು ಸೂಕ್ಷ್ಮ ಮುರಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಬೇಗ ಮುರಿಯುತ್ತೆ ಅಂತ ಹೇಳ್ತಾರಲ್ವಾ? ನೋಡಿ, ಈ ಥರ ಬಿಡಿಸ್ಕೊಂಡ್ರೆ ಗಿಡ ಚೆನ್ನಾಗಿರುತ್ತೆ. ಓ ಸೂಪರ್ ಆಗಿ ಬಿಡಿಸ್ಬಿಟ್ರಿ ಸರ್, ಎಷ್ಟು ಬೇಗ. ಆ ಥರ ಬಿಡಿಸ್ಕೊಬೇಕು, ಈ ಥರ ಕುಳೆ ಬರಬೇಕು. ಈ ಥರ ಇದ್ರೆ ಹಾ ಓಕೆ ಸರ್, ಆಯ್ತು. ಇದು ಯಾವ ಮಾರ್ಕೆಟ್ಗೆ ಹಾಕ್ತೀರಾ? ಇದು ಬೆಂಗಳೂರು ಮಾರ್ಕೆಟ್. ಇದು ಬೆಂಗಳೂರು ಮಾರ್ಕೆಟ್. ಬೆಂಗಳೂರು ಮಾರ್ಕೆಟ್, ಹೊಸಕೋಟೆ. ಹಾ ಅಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ. ಅಂದ್ರೆ ನಾವು ಲೂಸ್ ಹಾಕಲ್ಲ, ದಿಂಡು ಹೊಲಿತೀವಿ. ಹಾ ಹಾ ಇದು ಸಾಮಾನ್ಯವಾಗಿ ನಮ್ಮ ನೋಡುವಂತ ಜನಕ್ಕೆ ಇದು ಸ್ವಲ್ಪ ಕೆಲವರು ಒಂದೊಂದು ಪ್ರದೇಶದವ್ರಿಗೆ ಇದು ಹೊಸದು ಅನ್ಸುತ್ತೆ. ಇದು ಏನೇನಕ್ಕೆ ಬಳಸ್ತಾರೆ ಸರ್ ಇದೆಲ್ಲ? ಹಾರಗಳಿಗೆ, ಮಧ್ಯದಲ್ಲಿ ಹಾರ, ಗ್ರೀನ್ ಕಲರ್ ಒಂದು ಇದು ಕೊಡಕ್ಕೆ, ಮತ್ತೆ ಇದು ಬಳಸ್ತಾರೆ ದೇವ್ರ ಡೆಕೋರೇಷನ್ಗೆ.
ಮಾಮೂಲಿ ಹಾರಗಳು ಕಟ್ಟೋದಕ್ಕೆ ಹ್ಮ್. ಇದಕ್ಕೆ ಮೈನ್ ಯಾಕಂದ್ರೆ ಈ ಕಲರ್ಸ್ ಹಾಕ್ತಿವಲ್ವಾ, ಹೌದೌದು. ಈ ತರ ಕಲರ್ಸ್ ಹಾಕ್ತಿವಿ. ಹಾ. ಈ ತರ ಕಲರ್ಸ್ ಹಾಕಿದಾಗ, ಇದೊಂದು ಪತ್ರೆ ಒಂದ್ ಸ್ವಲ್ಪ ಹಾಕಿದ್ರೆ ಈ ತರ ಹಾಕಿದಾಗ ಲುಕ್ ಚೆನ್ನಾಗಿ ಕೊಡುತ್ತೆ. ನೋಡಿ ಈ ತರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಇದೇ ಒಂದು ಅಂದ ಆಗೋಯ್ತಿ. ಅವಾಗಲೇ ಒಂದು ಅಂದ, ಈಗ ಒಂದು ಅಂದ, ಈ ತರ ಬರುತ್ತೆ ನೋಡಿ. ಹಾ, ಚೆನ್ನಾಗಿದೆ. ಅದಕ್ಕೋಸ್ಕರನೇ ಈ ಪತ್ರ ಬಳಸ್ತಾರೆ. ಹಾ, ತೋಳಿ. ಚೆನ್ನಾಗಿದೆ ಸರ್. ಓಕೆ ಸರ್, ಇದು ನೀವು 1.5 ತಿಂಗಳಿಗೆ ಒಂದ್ಸಲ ಕಟಾವ್ ಮಾಡ್ತೀವಿ ಅಂತ ಹೇಳಿದ್ರಿ. ಇದಕ್ಕೆ ಲೇಬರ್ದ ಅವಶ್ಯಕತೆ ತುಂಬಾ ಇದೆ. ಲೇಬರ್ ಬೇಕೇ ಬೇಕು. ಲೇಬರ್ ಇಲ್ಲದೆ ಇನ್ನು ಸ್ವಲ್ಪ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬರಬೇಕು. 6 ಹ್ಮ್ ಗಂಟೆಯಿಂದ 11ರಿಂದ 12 ಗಂಟೆವರೆಗೂ ಸೊಪ್ಪು ಕೀಳ್ತಾರೆ. ಕಟಾವ್ ಮಾಡ್ತೀರಾ. ಆಮೇಲೆ ಕೋಸೋದಿಕ್ಕೆ ಹಾಕ್ತಿವಿ. ಓಕೆ, ಇದು ನೀವು ಮಾರೋದು ಯಾವ ತರ, ಕೆಜಿ ಲೆಕ್ಕನಾ? ಕೆಜಿ ಲೆಕ್ಕ ಅಲ್ಲ, ದಿಂಡು ಇದು ಹೊಲಿತೀವಿ. ಹಾ. ದಿಂಡು ಅಂದ್ರೆ ಯಾವ ತರ? ಇವಾಗ ನೀವು ಹಾರ ನೋಡ್ತೀರ, ಹೌದು. ಆ ತರ ಇಲ್ಲ, ಇವಾಗ ನೀವು ಕಟಾವ್ ಮಾಡ್ಬಿಡ್ತೀರಾ, ಈ ತರದ್ದೆಲ್ಲ ಇದಿರುತ್ತೆ. ಇದನ್ನ ನೀವು ಮಾರ್ಕೆಟ್ಗೆ ಯಾವ ತರ ಸೆಲ್ ಮಾಡ್ತೀರಾ? ಸೇಲ್ ಮಾಡೋದಂದ್ರೆ ಹೊಲಿಸ್ತೀವಿ. ಹಾ, ನೀವೇ ಹೊಲಿಸಿ ಕೊಡೋದಾ? ಹೊಲಿಸಿ ಅದನ್ನ ಕಟ್ ಮಾಡಿ ಮಾರ್ಕೆಟ್ಗೆ ಹಾಕ್ತಿವಿ. ಓ, ಹೊಲಿಯೋದು ಸಹ ನೀವೇನೆ ಇಲ್ಲಿ? ಬೇರೆಯವ್ರಿಗೆ ಹೊಲ್ಕೊಡ್ತಾರೆ, ಅವ್ರಿಗೆ ಹೊಲಿಯೋದಕ್ಕೆ ಹಾಕಿ ಸಂಜೆ ಎತ್ಕೊಂಡ್ಬಂದು ಅದನ್ನ ಕಟ್ ಮಾಡಿ. ಅಂದ್ರೆ ಹೊಲಿಯೋದು ಅಂದ್ರೆ ಇಲ್ಲಿ ನಿಮ್ಮ ಲೋಕಲ್ ಅಲ್ಲೇ ಹೊಲಿಯಕ್ಕಂತಾನೆ ಇದಾರೆ ಕೆಲವರು. ಓ, ಅಂದ್ರೆ ನೀವು ನಿಮ್ದು ಇವಾಗ 2 ಡಬಲ್ ಪ್ರೋಸೆಸ್ ಇದೆ. ಇದು ಕಟಾವ್ ಮಾಡಿದಾದ್ಮೇಲೆ ನೀವು ಹೊಲಿಸಿ ನೀವೇ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹಾಕ್ತೀರಾ? ಓಕೆ ಸರ್, ಆಯ್ತು. ನಾನು ಸಾಮಾನ್ಯವಾಗಿ ನೋಡಿರೋದು ಇದನ್ನು ಕೆಜಿ ಗಟ್ಲೆ ಹಾಕ್ತಾರೆ. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಿಮ್ಗೆ ಇದು ಹಾರ ಮಾಡಿ ಕೊಟ್ರೆ ವರ್ಕೌಟ್ ಆಗುತ್ತೆ. ಒಂದೇ ತರ ರೇಟ್ ಇರಲ್ಲ. ಒಂದ್ ದಿವಸ 20 ರೂಪಾಯಿ ಹೋಗ್ಬೋದು, ಒಂದ್ ದಿವಸ 30 ರೂಪಾಯಿ ಹೋಗ್ಬೋದು. ಏನು 20 ರೂಪಾಯಿ 30 ರೂಪಾಯಿ ಅಂದ್ರೆ ದಿಂಡು? ಅಂದ್ರೆ ದಿಂಡು ಅಂದ್ರೆ ಎಷ್ಟು, ಯಾವ ತರ ಇರುತ್ತೆ ಸರ್? ಎಷ್ಟು ಉದ್ದ ಇರುತ್ತೆ? ಹಾ. ಲೂಸ್ ಸೊಪ್ಪು ಹಾಕಿದ್ರೆ ಒಂದ್ ದಿವಸ 40 ರೂಪಾಯಿ, ಒಂದ್ ದಿವಸ 50 ರೂಪಾಯಿ, ಒಂದ್ ದಿವಸ 80 ರೂಪಾಯಿ. ಲೂಸ್ ಹಾಕಿದ್ರೆ. ಲೂಸು ಅಂದ್ರೆ ಇದು ಹಾಕಿದ್ರೆ ಕೆಜಿ 50ರಿಂದ 60, 70, 80 ಆ ತರ ಓಡುತ್ತೆ. 100 ರೂಪಾಯಿ ಹೋಗ್ಬೋದು, ಹೇಳೋದಿಕ್ಕಾಗಲ್ಲ. ಸರ್, ನಮ್ಮ ನೋಡುವಂತ ರೈತರಿಗೆ ಈ ಒಂದು ಪನ್ನೀರ್ ಪತ್ರೆನ ಹಾಕಿ ಲಾಭವನ್ನ ಕಾಣಬಹುದಾ? ಒಟ್ಟಾರೆ ನೀವು ಇದು 1.5 ತಿಂಗಳಿಂದ 2 ತಿಂಗಳು ಆ ರೀತಿಯಾಗಿ ಕಟ್ ಮಾಡ್ತೀರಾ ಅಂತ ಹೇಳಿದ್ರಿ. ಎಷ್ಟು ಲಾಭ ಸಿಗ್ಬೋದು ಸರ್ 2 ತಿಂಗಳಿಗೆ? ಇದು ಮೇಡಮ್ ಮಿನಿಮಮ್ 40ರಿಂದ 50 ಸಾವಿರ ಸಿಗ್ಬೋದು. ಸಿಗುತ್ತೆ. ರೇಟ್ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ ಇದ್ರು 3 ವರ್ಷದಲ್ಲಿ ಒಟ್ಟಾರೆ ನೀವು ಲಾಭನ ತಗೋಬಹುದು. ನಾನು ಕೇಳಿರೋ ಪ್ರಕಾರ ಇದು ಲಾಭ ತಗೋಬಹುದು. ಮೇಂಟೆನೆನ್ಸ್ ಕಮ್ಮಿ, ನಿರ್ವಹಣೆ ಕಮ್ಮಿ ಅಂತಾನು ಕೇಳಿ. ಹೌದು, ಮೇಂಟೆನೆನ್ಸ್ ಕಮ್ಮಿನೇ. ಅಂದ್ರೆ ಈ ಔಷಧಿಗಳದ ಅಂದ್ರೆ ಅಷ್ಟೊಂದು ತಗೊಳ್ಳಲ್ಲ. ಹೌದು. ಮೇಲೆ ರೋಗ ಬಾಧೆ ಇಲ್ಲ. ಇದು ಇಲ್ಲ. ಮೇಲೆ ಎಲ್ಲ ನೀವು ಸ್ಪ್ರೇಗಳೆಲ್ಲ ಮಾಡಂಗಿಲ್ಲ. ಬುಡಕ್ಕೆ ನೀವು ಹೇಳಿದ ಬುಡಕ್ಕೆ ಔಷಧಿ ಕೊಡ್ಬೇಕಾಗತ್ತೆ. ಬುಡಕ್ಕೆ ಔಷಧಿ ಕೊಟ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡ್ಬಿಟ್ರೆ, ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಒಂದ್ ಸ್ವಲ್ಪ ಕೊಟ್ಕೊಂಡ್ಬಿಟ್ರೆ ಗಿಡ ತಡೆಯುತ್ತೆ. ಒಂದೊಂದು ಸೀಸನ್ ಅಲ್ಲಿ ವೇರಿಯೇಷನ್ಸ್ ಆಗೇ ಆಗುತ್ತೆ. ಹಬ್ಬ ಸೀಸನ್ ಅಲ್ಲಿ ಜಾಸ್ತಿ ಆಗ್ಬೋದು, ಏನು ಇಲ್ಲದೆ ಕಮ್ಮಿ. ನಾರ್ಮಲ್ ಟೈಮಲ್ಲಿ ಕಮ್ಮಿ, ಈ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಹೋಗುತ್ತೆ. ಓಕೆ ಸರ್, ಆಯ್ತು ಸರ್. ಸರ್, ಇಷ್ಟೊತ್ತು ನೀವು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ. ಈ 2 ಬೆಳೆಗಳ ಬಗ್ಗೆ ನಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮ್ಮ ಬೆಳೆ ತುಂಬಾ ಚೆನ್ನಾಗಿ ಲಾಭವನ್ನು ಸಿಗಲಿ, ನಿಮ್ಮ ಮನೆ ಸಮೃದ್ಧಿ ಆಗಲಿ ಅಂತ ಹರಸ್ತೀವಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ತೀವಿ. ನಾವು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಹಾಗೆ ಹಿಂದೂ ಪುರಾತನ ದೇವಾಲಯಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಇದೆಲ್ಲದಕ್ಕೂ ನಿಮ್ಮ ಸಹಕಾರ ತುಂಬ ಮುಖ್ಯ. ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ದೇವಾಲಯಗಳು ಹಾಗೆ ಬೆಳೆಗಳ ಬಗ್ಗೆ ಮಾಹಿತಿ ಇದ್ದರೆ ನೀವು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಾವು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ, ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.